ನಮಸ್ತೆ ಕರ್ನಾಟಕ ಪ್ರಜಾಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಬೆನಕಟ್ಟಿ. ನಾಡಿನ ಜನತೆಯೊಂದಿಗೆ ವಿಶೇಷವಾಗಿ ಸರ್ಕಾರಕ್ಕೆ ಮೈಕ್ರೋ ಫೈನಾನ್ಸ್ ಅಂದರೆ ಅತಿ ಸಣ್ಣ ದರದಲ್ಲಿ ಬ್ಯಾಂಕಿನ ಆಚೆ ಬಡತನದ ರೇಖೆಯಲ್ಲಿರ್ತಕ್ಕಂಥ ಭಾರತೀಯರಿಗೆ, ವಿಶೇಷವಾಗಿ ಕನ್ನಡಿಗರಿಗೆ ಮೈಕ್ರೋ ಫೈನಾನ್ಸ್ಗಳ ಮೂಲಕ ಸಾಲವನ್ನು ಕೊಟ್ಟು ಕೊನೆಗೆ ಅವರಿಗೆ ಸಾವಿನ ಅಂಚಿನಲ್ಲಿ ದೂಡುವ ಕೈಯಾಲಿ ಇದೆಯಲ್ಲ, ಇದು ನಮ್ಮ ದೇಶಕ್ಕೆ ಬೇಕಿತ್ತಾ? ಏಕೆಂದರೆ ಮೈಕ್ರೋ ಫೈನಾನ್ಸಿಗೆ ತನ್ನದೇ ಆದಂಥ ಅಗಾಧವಾದ ಇತಿಹಾಸ ಇರೋದು ನಿಮ್ಮ ಮುಂದೆ ಇರತಕ್ಕಂಥ ಒಂದು ಚಿತ್ರಣ. ಉದಾಹರಣೆಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಸುಮಾರು 1970ರ ಆಜುಬಾಜು ಬಾಂಗ್ಲಾದಂಥ ಬಡತನ ದೇಶದಲ್ಲಿ ಅತಿ ಚರ್ಚೆಗೆ ಬಂದು 2006ರಲ್ಲಿ ಅದು ಮೊಹಮ್ಮದ್ ಯುನಿಸ್ ಅನ್ನೋರಿಗೆ ನೋಬೆಲ್ ಪ್ರಶಸ್ತಿಯನ್ನು ತಂದು ಕೊಟ್ಟಿದೆ. ಅಂದರೆ ಅದರ ಹಿಂದೆ ಇರತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಉದ್ದೇಶಗಳು ಈಡೇರಿದಾವು. ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಪಾಕಿಸ್ತಾನದಲ್ಲಿ ಕೂಡ ಅಖ್ತರ್ ಅಂತ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಡತನದ ರೇಖೆಯ ಕೆಳಗಡೆ ಇರತಕ್ಕಂಥ ಬಡವರಿಗೆ ತಲುಪಿಸುವಲ್ಲಿ ಯಶಸ್ವಿಯಾದರು. ಭಾರತದಲ್ಲಿ ಕೂಡ ಇದು ಅದೇ ಹೆಜ್ಜೆಯಲ್ಲಿ ಸಾಗಬೇಕಾಗಿತ್ತು ಮೈಕ್ರೋ ಫೈನಾನ್ಸ್. ಆದರೆ ಆಗಿದ್ದೇನು? ಬ್ಯಾಂಕಿನ ಆಚೆ ಬ್ಯಾಂಕ್ಗಳ ಸಂಪರ್ಕ ಇಲ್ಲದವರಿಗೆ, ರಿಮೋಟ್ ಏರಿಯಾದಲ್ಲಿ ಇರತಕ್ಕಂಥವರಿಗೆ, ಬಡತನದ ರೇಖೆಯ ಕೆಳಗಡೆ ಇರತಕ್ಕಂಥ ಭಾರತೀಯ ಬಡವರಿಗೆ ಕೊಡಬೇಕಾದಂಥ ಮೈಕ್ರೋ ಫೈನಾನ್ಸ್ ಏನು ಮಾಡ್ತಾ ಇದ್ದವು? RBI ಗೈಡ್ಲೈನ್ಸ್ ಮಾರ್ಗಸೂಚಿಗಳನ್ನು ಗಾಳಿಗೆ ತೂರಿ ಬೇಕಾಬಿಟ್ಟಿ ವಸೂಲಿಗಿಳಿದಿದ್ದಾರೆ. ಮೀಟರ್ ಬಡ್ಡಿ ಸ್ಟೈಲ್ನಲ್ಲಿ ಹೋಗ್ತಾ ಇದೆ ಮೈಕ್ರೋ ಫೈನಾನ್ಸ್. ಸಾಕಷ್ಟು ನೊಂದ ಜೀವಗಳು ನಮ್ಮ ನಾಡಿನಲ್ಲಿ ಜೀವ ಕಳ್ಕೊಳ್ತಾ ಇದ್ದಾರೆ. ಸರ್ಕಾರ ಏನೋ ಕಟ್ಟುನಿಟ್ಟಾಗಿ ನೀವು RBI ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಿ, ಇಲ್ಲದೇ ಇದ್ದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೀವಿ, ನಾನ್ ಬೇಲೇಬಲ್ ಅರೆಸ್ಟ್ ವಾರೆಂಟ್ ಆಗುತ್ತೆ, ಬೇಲಿಲ್ಲ. ಅದನ್ನು ಮಾಡೋ ಬದಲಾಗಿ ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬೇಕಾದಂಥ ಸರ್ಕಾರ ಯಾಕೆ ಹೊರಡಿಸಲಿಲ್ಲ? ಮೈಕ್ರೋ ಫೈನಾನ್ಸ್ಗಳ ಕಪಿಮುಷ್ಟಿಯಲ್ಲಿ ಸರ್ಕಾರಗಳೇನಾದರೂ ಇದ್ದಾವ? ಇದು ಚರ್ಚೆ ಆಗ್ತಾ ಇರೋದು. ಹೆಸರು ಮೈಕ್ರೋ ಫೈನಾನ್ಸ್. ಆಗ್ತಾ ಇರೋದೇನು? ಜೀವಕ್ಕೆ ಬೆಲೆನೇ ಇಲ್ವಾ? ಭಾರತದಲ್ಲಿ ಕಡು ಬಡವರಿಗೆ ಉಪಯೋಗವಾಗಬೇಕಾಗಿದ್ದಂಥ ಮೈಕ್ರೋ ಫೈನಾನ್ಸು RBI ಗೈಡ್ಲೈನ್ಸ್ಗಳನ್ನು ಹೇಗೆ ಗಾಳಿಗೆ ತೂರಿದ್ದಾವು? ಬೇಕಾಬಿಟ್ಟಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಉದಾಹರಣೆ ಪೌಂಡ್ ಬ್ರೋಕರ್ಸ್, ಇವರು ಕೂಡ ಮೈಕ್ರೋ ಫೈನಾನ್ಸ್ ಅಡಿಯಲ್ಲೇ ಬರೋದು. ಬೇಕಾಬಿಟ್ಟಿ ಬಡ್ಡಿಯನ್ನು ವಸೂಲಿ ಮಾಡೋದು. ಯಾವ ಬಡವರಿಗೆ ಬ್ಯಾಂಕಿನಲ್ಲಿ ಅಂದರೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಇಲ್ಲದೇ ಇದ್ದಾಗ ಬ್ಯಾಂಕ್ನಲ್ಲಿ ಸಾಲ ದೊರೆಯೋದಿಲ್ಲ, ಅಂಥ ಬಡವರಿಗೆ ಸಣ್ಣ ಪ್ರಮಾಣದಲ್ಲಿ ಸಾಲವನ್ನು ಕೊಡುವಾಗ ಮುಖ್ಯವಾದ ಒಂದು ಅಂಶವನ್ನು ಇಡುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್. ಏನದು? ಕನಿಷ್ಠ 3 ಲಕ್ಷ ಆದಾಯ ಇರಬೇಕು, ವಾರ್ಷಿಕ ಆದಾಯ. ತಿಂಗಳಿಗೆ ಎವರೇಜ್ 20ರಿಂದ 30 ಸಾವಿರ ರೂಪಾಯಿವರೆಗೆ ವಾರ್ಷಿಕ ಆದಾಯ ಇರಬೇಕು. ಇದು ಬೋರ್ಡ್ ಆಫ್ ಡೈರೆಕ್ಟರ್ಸು ಅಸೆಸ್ ಮಾಡಿ ಇವರು ಎಲಿಜಿಬಲ್ ಇದ್ದಾರಾ ಅಂತ ಕೊಡಬೇಕು. ಬೇರೆ ಕಡೆ ಸಾಕಷ್ಟು ಬೇಕಾಬಿಟ್ಟಿ ಸಾಲಗಳ ಸುಲಿಯಲ್ಲಿ ಸಿಲುಕಿ ಮದುವೆ ಖರ್ಚಿಗನೋ ಅಥವಾ ಆರೋಗ್ಯವನ್ನು ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸ್ಕೋಬೇಕು ಅನ್ನೋ ಖರ್ಚಿಗನೋ, ಈ ಭಾರತೀಯ ಸಂಪ್ರದಾಯದಲ್ಲಿ ಸಾಕಷ್ಟು ಖರ್ಚುಗಳು ಇರ್ತವೆ, ಕೌಟುಂಬಿಕ ಖರ್ಚುಗಳಂತ, ಅಥವಾ ಮಗುವಿನ ಅಡ್ಮಿಷನ್ಗೂ ಸಾಲವನ್ನು ಪಡೆದಿರ್ತಾರೆ. ಸಾಲದ ಸುಳಿಗೆ ಸಿಕ್ಕಾಕೊಳ್ತಾರೆ. RBI ಗೈಡ್ಲೈನ್ಸ್ ಏನಿದೆ? ಮೈಕ್ರೋ ಫೈನಾನ್ಸನ್ನು ನೀವು ಕೊಡಬೇಕಾದಂಥ ಸಂದರ್ಭದಲ್ಲಿ ಅವರ ರಿಯಾಲಿಟಿ ಆಫ್ ಇನ್ಕಮ್ ಅಂದರೆ ನಿಜವಾದ ಅವರ ಆದಾಯ ಏನಿದೆ ಚೆಕ್ ಮಾಡಬೇಕು. ನಿಜವಾದ ಆದಾಯ ಕಾಂಕ್ರೀಟೈಸ್ಡ್ ಇಲ್ಲದೆ ಇದ್ದರೆ, ಅಂದರೆ ಕಣ್ಣಿಗೆ ಕಾಣದೇ ಇದ್ದರೆ ಮೈಕ್ರೋ ಫೈನಾನ್ಸ್ ಕೊಟ್ಟು ಅವ್ರನ್ನ ಬೀದಿಗೆ ತರಬೇಡಿ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿಬಿಟ್ಟಿದ್ದಾರೆ. ಆಕಸ್ಮಿಕ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ ಹೇಗೆ ಬೇಲೌಟ್ ಮಾಡಬೇಕು ಅನ್ನೋದು ಕೂಡ RBIನಲ್ಲಿ ಗೈಡ್ಲೈನ್ಸ್ ಇದೆ. ಆದರೆ ಇವ್ರು ಹಾಗೆ ಮಾಡೋದಿಲ್ಲ. ಏನು ಸುಪ್ರೀಂ ಕೋರ್ಟು ಹೈಕೋರ್ಟು ಇವರಿಗೆ ಆರ್ಡರ್ ಕೊಟ್ಬಿಟ್ಟಿದೆ, ನಾವು ಲಾಕ್ ಮಾಡ್ಬೋದು ಅವ್ರ ಮನೆ ಅಂತ, ಸೀದಾ ಏಕಾಏಕಿ ಅವ್ರ ಮನೆಯಲ್ಲಿ ಲಾಕ್ ಮಾಡ್ತಾ ಇದ್ದಾರೆ. ಇದು ಮೈಕ್ರೋ ಫೈನಾನ್ಸ್ನಿಂದ ಆಗ್ತಾ ಇರ್ತಕ್ಕಂಥ ಎಡವಟ್ಟು.
ಬಾಂಗ್ಲಾದೇಶದಲ್ಲಿ ಇದೇ ಮೈಕ್ರೋ ಫೈನಾನ್ಸ್ ಏನು ಮಾಡುತ್ತೆ, ಅತಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡುವಲ್ಲಿ ಯಶಸ್ವಿಯಾಗುತ್ತೆ, ನೋಬೆಲ್ ಪ್ರಶಸ್ತಿಯನ್ನು ತಂದುಕೊಡುತ್ತೆ. ಈ ದೇಶದಲ್ಲಿ ಸಾಕಷ್ಟು ಬಡವರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಬಡವರ ಬಾಳಿಗೆ ಬೆಳಕಾಗಬೇಕಾದಂಥ ಈ ಮೈಕ್ರೋ ಫೈನಾನ್ಸ್ ಇವತ್ತು ಅವರ ಜೀವಗಳನ್ನು ಬಲಿ ಪಡಿತಾ ಇದೆ. ಇದಕ್ಕೆ ಸಾಕಷ್ಟು ಕಾರಣ, ಮುಖ್ಯವಾದ ಕಾರಣ ಏನಂದರೆ, ಈ ಮೈಕ್ರೋ ಫೈನಾನ್ಸ್ ಮೇಲೆ ಹಿಡಿತ ಸಾಧಿಸ್ತಕ್ಕಂಥ ಕಂಟ್ರೋಲಿಂಗ್ ಬೋರ್ಡು ನಮ್ಮ ದೇಶದಲ್ಲಿ ಅಥವಾ ರಾಜ್ಯ ಸರ್ಕಾರಗಳಲ್ಲಿ ಇಲ್ಲದೆ ಹೋಯಿತು. ಇದು ಆಗಿರೋದು. ಇನ್ನು ಮತ್ತೊಂದು ಅರ್ಥದಲ್ಲಿ ನಾವು ಹೇಳಬೇಕು ಅಂದರೆ, ಈ ದೇಶದಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರ ಜೀವಗಳಿಗೆ ಬೆಲೆ ಇಲ್ಲ. ಇದೇ ಮೈಕ್ರೋ ಫೈನಾನ್ಸು ಮತ್ತು ಬೇರೆ ಬೇರೆ ಫೈನಾನ್ಸಿನ ಹೊರೆಯಾಗಿ ಸಾಕಷ್ಟು ರೈತರು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದು ಚರ್ಚೆ ಆಗಿದೆ ಹಿಂದೆ ಬಿಸಿ ಬಿಸಿ. ಇದೇನು ಹೊಸದಾಗಲ್ಲ. ಇವಾಗ ಮೈಕ್ರೋ ಫೈನಾನ್ಸಿನ ಚರ್ಚೆ ಆಗ್ತಾ ಇದೆ. ಇಲ್ಲಿ ಟಾರ್ಗೆಟ್ ಗ್ರೂಪ್ ಅಂತ ಬರ್ತಾರೆ. ಅವರ ಹಿಂದೆ ಯಾವುದೇ ಬಲಿಷ್ಠವಾದಂಥ ಕಾನೂನಿನ ಶಕ್ತಿ ಇರೋದಿಲ್ಲ. ಟಾರ್ಗೆಟ್ ಗ್ರೂಪ್ನವ್ರಿಗೆ ಇವರು ಮೈಕ್ರೋ ಫೈನಾನ್ಸು ಕೊಡೋದು, ಸಹಾಯ ಮಾಡೋದು, ಆ ಟಾರ್ಗೆಟ್ ಗ್ರೂಪ್ನವ್ರ ಹತ್ರನೇ ದೋಚೋದು, ಇದು ಆಗ್ತಾ ಇರೋದು. ದೇಶದಲ್ಲಿ ಸರ್ಕಾರಗಳು ಅಂದರೆ ಎರಡು ಸರ್ಕಾರಗಳು, ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರಗಳು ಬಡ ಮತ್ತು ಮಧ್ಯಮ ವರ್ಗದವರ ಮತವನ್ನು ಪಡೆದು ಸರ್ಕಾರ ರಚನೆ ಮಾಡಿದರೂ ಕೂಡ ಅವರ ಜೊತೆ ನಿಲ್ಲದೇ ಇರತಕ್ಕಂಥ ಪರಿಸ್ಥಿತಿನ ನಾವು ಡೆಮಾಕ್ರಸಿ, ಪ್ರಜಾಪ್ರಭುತ್ವ, ಪ್ರಜೆನೇ ಪ್ರಭು ಅಂತ ಅಣಬೇಕಾ, ಕರಿಬೇಕಾ? ಪ್ರಜೆಯನ್ನು ಗುಲಾಮನನ್ನಾಗಿ ಮಾಡಿಕೊಂಡಂಥ ಸ್ಥಿತಿ ಇವಾಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಇಂಥ ಮೈಕ್ರೋ ಫೈನಾನ್ಸ್ಗಳಿಂದ. ದಯವಿಟ್ಟು RBI ಗೈಡ್ಲೈನ್ಸ್, ಇಂಪಾರ್ಟೆಂಟ್ ಗೈಡ್ಲೈನ್ಸು 3 ಲಕ್ಷದವರೆಗೆ ಅವರಿಗೆ ಆದಾಯ ಇದೆ, ನಾವು ವಾರ್ಷಿಕ ಆದಾಯ. ನಿಮ್ಮ ಬೋರ್ಡ್ನಲ್ಲಿ ಚರ್ಚೆ ಮಾಡಿದ್ದೀರಾ? ಸಿಂಗಲ್ ಆರ್ಮಿ ಯಾವಂಗೋ ಒಬ್ಬಂಗೆ ಪರ್ಮಿಷನ್ ಕೊಡೋದು, ಪಾನ್ ಬ್ರೋಕರಿಗೆ ಅವ್ನು ಮೀಟ್ರ್ ಬಡ್ಡಿ ವಸೂಲಿ ಮಾಡೋದು. ನೀವು ಕೊಟ್ಟಿರೋದು ಕೇವಲ ಬಡ್ಡಿಗೆ ಮಾತ್ರ ಆಯಿತು. ಇನ್ನು ಉಳಿದಂಥ ಮೂಲ ಬಂಡವಾಳನ ನೀವು ಕೊಡಬೇಕು ಅಂತ ಅವ್ರ ಮನೆ ಬೀಗ ಹಾಕೋದು. ಏನ್ರಿ ದೇಶದಲ್ಲಿ ಏನು ನಡೀತಾ ಇದೆ? ಇತ್ತೀಚೆಗೆ ಸಾಕಷ್ಟು ಜೀವಗಳು ಬಲಿಯಾದವು ಈ ಮೈಕ್ರೋ ಫೈನಾನ್ಸ್ನಿಂದ. ಇವತ್ತು ಕೂಡ ಸರ್ಕಾರ ಗಂಭೀರವಾದ ಚರ್ಚೆಯನ್ನು ಮಾಡುವಲ್ಲಿ ವಿಫಲವಾಗಿದೆ, ಮೀಸ ಎಣಿಸ್ತಾ ಇದ್ದಾವೆ. ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಬೋರ್ಡೇ ಇಲ್ಲ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ. ಹೀಗೆ ಸಾಕಷ್ಟು ವಿಷಯ ನೋಡಿ. ದೊಡ್ಡ ದೊಡ್ಡ ಶ್ರೀಮಂತರು ಬ್ಯಾಂಕ್ಗಳನ್ನೇ ಲೂಟಿ ಮಾಡಿಕೊಂಡು ಬೇರೆ ದೇಶದವರಿಗೆ ಹೋಗಿ ಸೆಟಲ್ ಆಗ್ತಾರೆ ನಮ್ಮ ಇಂಡಿಯಾದಲ್ಲಿ. ಭಾರತ ಸರ್ಕಾರ ಅಂಥವರ ಸಾಲವನ್ನು ಮನ್ನಾ ಮಾಡಿ ಬ್ಯಾಂಕುಗಳಿಗೆ ತನ್ನ ಆರ್ಥಿಕ ಸಹಾಯವನ್ನು ಕೂಡ ಕೊಡುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಸಣ್ಣ ಪ್ರಮಾಣದಲ್ಲಿ ಸಾಲವನ್ನು ಪಡೆದು ಮೈಕ್ರೋ ಫೈನಾನ್ಸ್ ಜೀವವನ್ನು ತೆರಬೇಕಾದಂಥ ಪರಿಸ್ಥಿತಿ ನನ್ನ ದೇಶದ ನಾಗರಿಕನಿಗೆ ಬಂದಿದೆ. ಮತ್ತಾರ ದೇವರಿಗೆ ಸರ್ಕಾರಗಳಿದ್ದಾವೆ, 2 ಸರ್ಕಾರಗಳಿದ್ದಾವೆ. ಅದು ಹೇಗೆ ಅಂದರೆ ಪ್ರಜಾಪ್ರಭುತ್ವದ ಸರ್ಕಾರಗಳು. ಹೇಗಂತ ಕರಿಬೇಕು ಇವಕ್ಕೆ? ಪ್ರಜಾಪ್ರಭುತ್ವದ ಸರ್ಕಾರಗಳಂತ ಯಾಕೆ ಕರಿಬೇಕು ಇವರಿಗೆ? ಪ್ರಜೆಗಳ ಪರವಾಗಿ ಇರಬೇಕು, ನಿಲ್ಲಲೇಬೇಕಾದಂಥ ಸರ್ಕಾರಗಳು ಇವತ್ತು ಈ ದೇಶದ ಪ್ರಜೆಗಳ ಪರವಾಗಿ ನಿಲ್ತಾ ಇಲ್ಲ. ಆರ್ಥಿಕ ಸಂಕಷ್ಟಕ್ಕೆ ಒಳಗಾದಂಥ ರೈತನ ಜೊತೆನೂ ನಿಲ್ತಾ ಇಲ್ಲ. ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಬಡ ಮತ್ತು ಮಧ್ಯಮ ವರ್ಗದವ್ರ ಜೊತೆನೂ ಸರ್ಕಾರಗಳು ನಿಲ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ಇದು. ಚರ್ಚೆ ಆಗ್ತಾ ಇದೆ, ಒಂದು ವಾರದಿಂದ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಇದು ರಾಜ್ಯದಲ್ಲಿ ಇಷ್ಟೊಂದು ಜೀವಗಳನ್ನು ಬಲಿ ಪಡೆದಿರ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ ದೇಶದಲ್ಲಿ ಅದೆಷ್ಟು ಜೀವಗಳನ್ನು ಬಲಿ ಪಡೆದಿರಬಹುದು? ಅಂಕಿ ಅಂಶಗಳನ್ನು ಯಾಕೆ ಬಿಚ್ಚಿಡ್ತಾ ಇಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು? ಕೆಲವಷ್ಟು ಎಡವಟ್ಟಾದಾಗ ಚೆಕ್ಮೇಟ್ ಅದನ್ನು ನಿಲ್ಲಿಸ್ಬೋದು, ತಡಿಬಹುದು ಅಂತ ಎಲ್ಲ ಗೊತ್ತಿದ್ರೂ ಕೂಡ ತಡೆಯುವಲ್ಲಿ ವಿಫಲವಾದಾಗ ಯಾಕೆ ಸುಮ್ಮನೆ ಮೈ ಮೇಲೆ ಎಳ್ಕೋಬೇಕು ಅಂತ ಏನಾದರೂ ಬಚಾವ್ ಪಾಲಿಸಿಯನ್ನು ಏನಾದರೂ ಯೂಸ್ ಮಾಡ್ತಾ ಇದ್ದಾವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು? ಹಾಗಿದ್ದರೆ ಮೈಕ್ರೋ ಫೈನಾನ್ಸ್ ನಮ್ಮ ದೇಶದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ವರವಾಗಬೇಕಾಗಿತ್ತು, ಆದರೆ ಶಾಪವಾಗಿದೆ. ಮರಣ ಮೃದಂಗವನ್ನು ಬಾರಿಸ್ತಾ ಇದೆ. ಬಡವರ ಜೀವಕ್ಕೆ ಬೆಲೆ ಇಲ್ಲ ಈ ದೇಶದಲ್ಲಿ. RBI ಗೈಡ್ಲೈನ್ಸ್ ಅಂತೂ ಯಾವತ್ತೂ ಪಾಲನೆ ಆಗ್ತಾ ಇಲ್ಲ. ಸಾಕಷ್ಟು ಸಹಕಾರ ಬ್ಯಾಂಕ್ಗಳಲ್ಲಿ, ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಮತ್ತು ಇನ್ನಿತರೆ ಬ್ಯಾಂಕ್ಗಳಲ್ಲೂ ಕೂಡ ನಮ್ಮ ದೇಶದ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಬ್ಯಾಂಕಿಂಗ್ ಬಾಡಿ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ,
ಅವರು ಗವರ್ನರ್ ಹೊರಡಿಸಿರ್ತಕ್ಕಂಥ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಾಯಿತೆ ಈ ದೇಶದಲ್ಲಿ. ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳ ಆಜ್ಞೆಗೆ ಆರ್ಡರ್ಗಳಿಗೆ ಬೆಲೆ ಕೊಡ್ತಾ ಇಲ್ಲ. ಇವತ್ತು ನಮ್ಮ ಅಧಿಕಾರಿಶಾಹಿ ವರ್ಗ ಅರೆಸ್ಟ್ ಮಾಡಬೇಕಾ, ಅಂದರ್ ಕಳಿಸ್ಬೇಕಾ ಅಂದಾಗ ಎದ್ದೆ ಬಿದ್ದೆ ಅಂತ ಓಡಾಡ್ತಾ ಬರ್ತಾರೆ. ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಲಿಷ್ಠ ಆಗ್ತಾ ಇಲ್ಲ. ಕಾರಣ ಆರ್ಥಿಕವಾಗಿ ನಮ್ಮ ಜನ ಬಲಿಷ್ಠ ಆಗಬೇಕಾಗಿದೆ. ಆರ್ಥಿಕವಾಗಿ ನಮ್ಮವರೆಲ್ಲ ಕುಗ್ತಾ ಇದ್ದಾರೆ, ಬಡ ಮತ್ತು ಮಧ್ಯಮ ವರ್ಗದವರು, ಬಹುಸಂಖ್ಯಾತ ಭಾರತೀಯರು. ಇದಕ್ಕೆ ಮುಖ್ಯ ಕಾರಣ ಸರ್ಕಾರದಲ್ಲಿರ್ತಕ್ಕಂಥ ಸಾಕಷ್ಟು ಲೋಪದೋಷಗಳು ಅಥವಾ ಸರ್ಕಾರದಿಂದ ಬರಬೇಕಾದಂಥ ನೀತಿಗಳು ಮತ್ತು ನಿಯಮಗಳು ಸ್ಪಷ್ಟವಾಗಿಲ್ಲ, ಕಟ್ಟುನಿಟ್ಟಾಗಿಲ್ಲ. ಕಾನೂನು ಅನ್ನುವಂಥ ಅಂಕುಶದಿಂದ ಕಂಟ್ರೋಲ್ ಮಾಡಬಹುದು, ಹತೋಟಿಗೆ ತರಬಹುದು ಅನ್ನುವಂಥ ಶಾರ್ಪ್ ತೀಕ್ಷ್ಣವಾದಂಥ ಕಾನೂನು ಕೂಡ ನಮ್ಮ ನೆಲದಲ್ಲಿಲ್ಲ. ಇದೇ ಕಾರಣದಿಂದ ಇವತ್ತು ಸಾಕಷ್ಟು ಜೀವಗಳು ಬಲಿಯಾಗ್ತಾ ಇರೋದು. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚೆ. ಅದೇನೆಂದರೆ ಮೈಕ್ರೋ ಫೈನಾನ್ಸ್ ವರವಾಗಬೇಕಾಗಿತ್ತು, ಆದರೆ ನನ್ನ ನಾಡಿನ ದೇಶದ ಮತದಾರ ಪ್ರಭುಗಳಿಗೆ ಶಾಪವಾಗಿದೆ ಅನ್ನೋದೇ ಇವತ್ತಿನ ವಿಶೇಷ. ಮತ್ತೆ ಇಂಥ ಚರ್ಚೆಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಪ್ರಜಾಶಕ್ತಿ. ನಮಸ್ತೆ.